ಕಾವೇರಿ ವಿಚಾರವಾಗಿ ಇವತ್ತು ಸರ್ವ ಪಕ್ಷಗಳ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್. ನೀರು ಹರಿಸುವ ಸಂಬಂಧ ವಿಪಕ್ಷಗಳ ಜೊತೆ ಚರ್ಚೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಚುರುಕುಗೊಂಡಿರುವ ಮಳೆ. 100 ಅಡಿ ತುಂಬುವತ್ತ ಕೆಆರ್ಎಸ್ ಅಣೆಕಟ್ಟು. ಸದ್ಯ 97 ಅಡಿ ನೀರಿದ್ದು ಮಳೆ ಮುಂದುವರಿದರೆ ಶೀಘ್ರ ಭರ್ತಿ. ಕಬಿನಿ ಡ್ಯಾಂಗೆ 23,000 ಕ್ಯೂಸೆಕ್ ಒಳಹರಿವು. ಒಂದೇ ದಿನಕ್ಕೆ 25,000 ಕ್ಯೂಸೆಕ್ ತಮಿಳುನಾಡಿಗೆ ಹರಿವು. ನೀರು ಹರಿಸಿ ಸಂಕಷ್ಟ ಸೂತ್ರ ಪಾಲನೆ ಮಾಡಿದ ಸರ್ಕಾರ. ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿವು ಹೆಚ್ಚಳ. ಬಸವಸಾಗರ ಜಲಾಶಯದಿಂದ 1,05,474 ಕ್ಯೂಸೆಕ್ ನೀರು ಬಿಡುಗಡೆ. ಬಸವೇಶ್ವರ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮುಳುಗಡೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿದ ಭಾರೀ ಗಾಳಿ ಮಳೆ. ಪ್ರಕ್ಷುಬ್ಧಗೊಂಡ ಸಮುದ್ರ. ದಡಕ್ಕೆ ಅಪ್ಪಳಿಸ್ತಾ ಇರುವ ರಕ್ಕಸ ಗಾತ್ರದ ಅಲೆಗಳಿಂದ ಮತ್ತೆ ಕಡಲ್ಕೊರೆತ. ಕಾಫಿನಾಡಿನ ಮಲೆನಾಡಿನಲ್ಲಿ ಮುಂದುವರಿದ ಮಳೆ ಅಬ್ಬರ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ತುಂಗೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ನದಿಯ ಮನಮೋಹಕ ದೃಶ್ಯ. ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಗುಡ್ಡ ಕುಸಿದು 3 ಕಾರ್ಮಿಕರು ನಾಪತ್ತೆ. ಕೊಪ್ಪಳ ಜಿಲ್ಲೆಯ 3 ಶೋಧ ಕಾರ್ಯ. ಗಾಯಾಳುಗಳು ಆಸ್ಪತ್ರೆಗೆ ದಾಖಲು. ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯ ಅಬ್ಬರ. ದತ್ತಪೀಠದ ರಸ್ತೆಯಲ್ಲಿ 70 ಅಡಿ ಮೇಲಿನಿಂದ ಭೂಕುಸಿತವಾಗಿ ರಸ್ತೆಗೆ ಬಿದ್ದ ಮಣ್ಣು. ಮಳೆ ನಡುವೆಯೇ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣ ಕಾಮಗಾರಿ. ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾದ ಮಳೆಯ ತೀವ್ರತೆ. ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಣೆ. ಬೆಟ್ಟ ಗುಡ್ಡ ನದಿ ಪಾತ್ರದ ಜನತೆ ಎಚ್ಚರಿಕೆ ವಹಿಸಲು ಸೂಚನೆ. ಕೊಡಗಿನ ಕರಿಕೆ ಗ್ರಾಮದ ವ್ಯಾಪ್ತಿಯ 3 ಕಡೆ ಧರೆ ಕುಸಿತ. ಮಳೆ ನಡುವೆ ಹೆಚ್ಚಾಯಿತು ಢವಢವ. ಆತಂಕದಲ್ಲಿ ಸ್ಥಳೀಯರು. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಭಾರೀ ಗಾಳಿ ಮಳೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಕಾವೇರಿ ನದಿ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ. ಮಳೆಯಿಂದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ. ಸಕಲೇಶಪುರದ ಯಡಕುಮರಿ ಬಳಿ ಅವಘಡ. ಬೆಂಗಳೂರು ಮಂಗಳೂರು ಮಾರ್ಗದ ಎಲ್ಲಾ ರೈಲುಗಳ ಪ್ರಯಾಣ ರದ್ದು. ಬೆಳಗಾವಿಯಲ್ಲಿ ಕಡಿಮೆ ಮಳೆಯಾದರೂ ಅವಾಂತರ ಹೆಚ್ಚಳ. ಬಳ್ಳಾರಿ ನಾಲಾ ನೀರು ನುಗ್ಗಿ ಸಾವಿರಾರು ಎಕರೆ ಭತ್ತ ಜಲಾವೃತ. ಹೂಳೆತ್ತದೆ ನಿರ್ಲಕ್ಷ್ಯ ಅಂತ ಅನ್ನದಾತರ ಆಕ್ರೋಶ. ರಾಜ್ಯದಲ್ಲಿ ನೈಋತ್ಯ ಮಾನ್ಸೂನ್ ಚುರುಕು. 5 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಅಬ್ಬರಿಸಲಿದ್ದಾನೆ ವರುಣ. ಗುಜರಾತ್ನಲ್ಲೂ ವರುಣನ ವೀರಾವೇಶ. ತರಗೆಲೆಗಳಂತೆ ತೇಲಿ ಹೋಗ್ತಾ ಇವೆ ಕಾರುಗಳು. ಹಲವು ಅವಾಂತರಗಳಿಂದ ಜನ ಕಂಗಾಲು. ಕೇರಳದಲ್ಲಿ ಭಾರೀ ಮಳೆ. 8 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ಪಂಪಾ ಸೇರಿ ಪ್ರಮುಖ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ. ಡ್ಯಾಂಗಳಿಂದ ಅಪಾರ ಪ್ರಮಾಣದ ನೀರು ರಿಲೀಸ್. ಇವತ್ತು ಪೊಲೀಸ್ ನೇಮಕಾತಿ ಪರೀಕ್ಷೆ. ಎಕ್ಸಾಮ್ ಬರಿತಾ ಇರೋ 4 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. ಪರೀಕ್ಷಾ ಕೇಂದ್ರಗಳ ಸುತ್ತ ಬಿಗಿ ಭದ್ರತೆ. ಖಾಯಂ ವೈದ್ಯರಿಲ್ಲದೆ ಕಾಯಿಲೆಗೆ ಬಿದ್ದ ನಮ್ಮ ಕ್ಲಿನಿಕ್. ಹೆಸರಿಗಷ್ಟೇ ಆಸ್ಪತ್ರೆ. ವೈದ್ಯರೂ ಇಲ್ಲ, ನರ್ಸೂ ಇಲ್ಲ. ಇದು ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ನಮ್ಮ ಕ್ಲಿನಿಕ್ನ ಅವ್ಯವಸ್ಥೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಪ್ರಯಾಣಿಕರಿಗೆ ಶಾಕ್. 4 ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆ ಫಿಕ್ಸ್. ಸಿಎಂ ಡಿಕೆ ಶಿವಕುಮಾರ್ಗೆ ನಿಗಮಗಳಿಂದ ಮನವಿ. ಬ್ಯಾಡ್ರಹಳ್ಳಿ ಜನರಿಗೆ ತಪ್ಪದ ಚಿರತೆ ಕಾಟ. ಒಂಟಿ ಚಿರತೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಫೇಲ್. ಸ್ಥಳೀಯರಿಂದಲೇ ಸಿದ್ಧವಾಯಿತು ಚಿರತೆ ಟಾಸ್ಕ್ ಫೋರ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.